ಭಾರತದ ಸಂವಿಧಾನದ ವಿಧಿ 43A ಆರ್ಟಿಕಲ್ 43A ರ ಸಂಪೂರ್ಣ ವಿವರಣೆ ಇಲ್ಲಿದೆ. ಇದು ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳಲ್ಲಿ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ DPSP ಒಂದಾಗಿದೆ. ವಿಧಿ 43A ಕೈಗಾರಿಕೆಗಳ ಆಡಳಿತ ವ್ಯವಸ್ಥೆಯಲ್ಲಿ ಕೆಲಸಗಾರರು ಭಾಗವಹಿಸುವುದು, ಪಾರ್ಟಿಸಿಪೇಷನ್ ಆಫ್ ವರ್ಕರ್ಸ್ ಇನ್ ಮ್ಯಾನೇಜ್ಮೆಂಟ್ ಆಫ್ ಇಂಡಸ್ಟ್ರೀಸ್. ಭಾರತದ ಸಂವಿಧಾನದ ಭಾಗ 4ರಲ್ಲಿರುವ ವಿಧಿ 43A ಕೆಳಗಿನ ಅಂಶವನ್ನು ಹೇಳುತ್ತದೆ. ರಾಜ್ಯವು ಸೂಕ್ತ ಶಾಸನ ಅಥವಾ ಯಾವುದೇ ರೀತಿಯಲ್ಲಿ ಯಾವುದೇ ಉದ್ಯಮದಲ್ಲಿ ತೊಡಗಿರುವ ಉದ್ಯಮಗಳು, ಸಂಸ್ಥೆಗಳು ಅಥವಾ ಇತರ ಸಂಘಟನೆಗಳ ಆಡಳಿತ ವ್ಯವಸ್ಥೆಯಲ್ಲಿ ಕೆಲಸಗಾರರು ಭಾಗವಹಿಸುವುದನ್ನು ಖಚಿತಪಡಿಸಿಕೊಳ್ಳಲು ಕ್ರಮಗಳನ್ನು ತೆಗೆದುಕೊಳ್ಳತಕ್ಕದ್ದು. ಸರಳವಾಗಿ ಹೇಳುವುದಾದರೆ, ಕೈಗಾರಿಕಾ ಸಂಸ್ಥೆಗಳ ನಿರ್ಧಾರ ತೆಗೆದುಕೊಳ್ಳುವ ಪ್ರಕ್ರಿಯೆಯಲ್ಲಿ ಕಾರ್ಮಿಕರಿಗೆ ಪಾತ್ರ ನೀಡಬೇಕು ಎಂದು ಈ ವಿಧಿ ಹೇಳುತ್ತದೆ. ಕಾರ್ಮಿಕರು ಕೇವಲ ಕೆಲಸ ಮಾಡುವವರಾಗಿರದೆ, ಸಂಸ್ಥೆಯ ಆಡಳಿತದಲ್ಲಿ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲು ಮತ್ತು ನಿರ್ಧಾರಗಳನ್ನು ಪ್ರಭಾವಿಸಲು ಅವಕಾಶವನ್ನು ಪಡೆಯಬೇಕು. ಪ್ರಮುಖ ಅಂಶಗಳು ಕೀ ಹೈಲೈಟ್ಸ್. 1. ಸಂವಿಧಾನಕ್ಕೆ ಸೇರ್ಪಡೆ. ಈ ವಿಧಿಯನ್ನು ಮೂಲ ಸಂವಿಧಾನದಲ್ಲಿ ಸೇರಿಸಿರಲಿಲ್ಲ. ಇದನ್ನು 1976ರಲ್ಲಿ 42ನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆಯ 42nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ 1976 ಮೂಲಕ ಸಂವಿಧಾನಕ್ಕೆ ಸೇರಿಸಲಾಯಿತು. ಈ ತಿದ್ದುಪಡಿಯು ಭಾರತದ ಸಂವಿಧಾನಕ್ಕೆ ಹಲವು ಸಮಾಜವಾದಿ, ಸೋಷಿಯಲಿಸ್ಟಿಕ್ ತತ್ವಗಳನ್ನು ಸೇರಿಸಿತು. 2. ರಾಜ್ಯ ನೀತಿಯ ನಿರ್ದೇಶಕ ತತ್ವ. ವಿಧಿ 43Aಯು ಸಂವಿಧಾನದ ಭಾಗ 4ರ ಅಡಿಯಲ್ಲಿ ಬರುತ್ತದೆ. ಇದು ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳನ್ನು DPSP ಒಳಗೊಂಡಿದೆ. ಈ ತತ್ವಗಳು ನ್ಯಾಯಾಲಯಗಳ ಮೂಲಕ ಜಾರಿಗೊಳಿಸಲು ಸಾಧ್ಯವಿಲ್ಲ, ನಾನ್ ಜಸ್ಟಿಷಿಯಬಲ್, ಆದರೆ ಅವು ರಾಜ್ಯದ ಆಡಳಿತಕ್ಕೆ ಮೂಲಭೂತವಾದವುಗಳು ಮತ್ತು ಕಾನೂನುಗಳನ್ನು ಮಾಡುವಾಗ ರಾಜ್ಯವು ಈ ತತ್ವಗಳನ್ನು ಅನ್ವಯಿಸುವುದು ಅದರ ಕರ್ತವ್ಯವಾಗಿದೆ. 3. ಉದ್ದೇಶ ಆಬ್ಜೆಕ್ಟಿವ್. ಕೈಗಾರಿಕಾ ಪ್ರಜಾಪ್ರಭುತ್ವವನ್ನು ಇಂಡಸ್ಟ್ರಿಯಲ್ ಡೆಮೊಕ್ರಸಿ ಉತ್ತೇಜಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಕಾರ್ಮಿಕರ ಹಿತಾಸಕ್ತಿಗಳನ್ನು ರಕ್ಷಿಸುವುದು ಮತ್ತು ಅವರಿಗೆ ಘನತೆಯ ಜೀವನವನ್ನು ಖಚಿತಪಡಿಸುವುದು. ಕಾರ್ಮಿಕರು ಮತ್ತು ಆಡಳಿತ ಮಂಡಳಿಗಳ ನಡುವೆ ಸಹಕಾರ ಮತ್ತು ಸಾಮರಸ್ಯವನ್ನು ಸಾಧಿಸುವುದು. ಇದರಿಂದ ಕೈಗಾರಿಕೆಯ ಉತ್ಪಾದಕತೆ ಮತ್ತು ಒಟ್ಟಾರೆ ಕ್ಷೇಮ ಸುಧಾರಿಸುತ್ತದೆ. 4. ಜಾರಿಗೊಳಿಸುವ ವಿಧಾನ. ಕಾರ್ಮಿಕರ ಭಾಗವಹಿಸುವಿಕೆಯನ್ನು ಖಚಿತಪಡಿಸಿಕೊಳ್ಳಲು ರಾಜ್ಯವು ಸೂಕ್ತ ಶಾಸನ, ಸೂಟೆಬಲ್ ಲೆಜಿಸ್ಲೇಷನ್ಗಳನ್ನು ಮಾಡಬಹುದು. ಉದಾಹರಣೆಗೆ, ಕಾರ್ಖಾನೆಗಳಲ್ಲಿ ಕಾರ್ಮಿಕರ ಸಮಿತಿಗಳನ್ನು, ವರ್ಕರ್ಸ್ ಕಮಿಟೀಸ್ ರಚಿಸುವುದನ್ನು ಕಡ್ಡಾಯಗೊಳಿಸುವ ಕಾನೂನುಗಳನ್ನು ಜಾರಿಗೆ ತರಬಹುದು. ಕಾನೂನುಗಳ ಹೊರತಾಗಿ ರಾಜ್ಯವು ಇತರ ಯಾವುದೇ ರೀತಿಯಲ್ಲಿ ಇನ್ ಎನಿ ಅದರ್ ವೇ ಕೂಡ ಕ್ರಮಗಳನ್ನು ತೆಗೆದುಕೊಳ್ಳಬಹುದು. ಈ ವಿಧಿ ಒಂದು ಕಲ್ಯಾಣ ರಾಜ್ಯದ ವೆಲ್ಫೇರ್ ಸ್ಟೇಟ್ ಸ್ಥಾಪನೆಯ ಕಡೆಗೆ ಒಂದು ಹೆಜ್ಜೆಯಾಗಿದ್ದು, ಕೆಲಸಗಾರರಿಗೆ ನಿರ್ಧಾರ ತೆಗೆದುಕೊಳ್ಳುವ ಪ್ರಕ್ರಿಯೆಯಲ್ಲಿ ಧ್ವನಿ ನೀಡುವ ಮೂಲಕ ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯವನ್ನು, ಸೋಷಿಯಲ್ ಅಂಡ್ ಎಕನಾಮಿಕ್ ಜಸ್ಟಿಸ್ ಒದಗಿಸುವ ಗುರಿಯನ್ನು ಹೊಂದಿದೆ.